ಐ ಡಿಡಂಟ್ ಮೀನ್ ದಟ್ ಶಾಂತಿ. ಮದುವೆ ಆದಾಗ್ಲಿಂದ ಒಂದ್ ದಿನಕ್ಕಾದ್ರೂ ನೀನ್ ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಿನಗ್ ಬೇಕು ಅನ್ನೋ ತರ ಎಲ್ಲ ನಾನು ಅರ್ಥ ಮಾಡ್ಕೊಳಕ್ ಆಗಲ್ಲ. ನಾ ಹೇಳೋದ್ ಕೇಳು ಶಾಂತಿ. ಕೇಳಲ್ಲ, ನಿನ್ ಮಾತು ಕೇಳಲ್ಲ ನಾನು. ಪ್ಲೀಸ್ ಲಿಸನ್ ಟು ಮೀ ಶಾಂತಿ. ಪ್ಲೀಸ್ ಶಾಂತಿ, ನಾನು ಕೇಳಲ್ಲ, ಇನ್ ಏನು ಕೇಳಲ್ಲ. ಪ್ಲೀಸ್ ಲಿಸನ್ ಯಾರ್. ಪ್ಲೀಸ್ ಪ್ಲೀಸ್ ಮೊದಲು ನೀನು ಆಚೆ ನಡಿ. ಪ್ಲೀಸ್ ಲಿಸನ್. ಜೊತೆಗೆ ಈ ನಿನ್ ತುಂಡನ್ನು ಕರ್ಕೊಂಡು ಹೋಗು. ಶಾಂತಿ ಬಾಗಿ ತೆಗಿ ಶಾಂತಿ. ನಾನು ಸಾಯ್ತೀನಿ. ಶಾಂತಿ ಸಾಯಲ್ಲ, ಈ ಗಂಡ್ ಬಿಡಲ್ಲ. ಮಾನ್ ಗೆಟ್ ಔಟ್. ನೀನ್ ತಾಳಿ ಕಟ್ಟಿದ ಕುತ್ತಿಗೆಗೆ ಇವತ್ತು ನೇಣು ಹಾಕೋತೀನಿ. ಏನು ಬಾಗ್ಲು ಬಡಿಯೋದನ್ನೇ ನಿಲ್ಸ್ಬಿಟ್ಟೆ? ಅಂದ್ರೆ ನಾನ್ ಸತ್ರೆ ನಿಂಗೆ ಸಮಾಧಾನ ಅಂತ ಆಯ್ತು. ಅಯ್ಯೋ ನಾನು ಹಾಗೆಲ್ಲ ಹೇಳ್ದೆ. ಸಾಯ್ಬೇಡ ಅಂತಾನು ಹೇಳಿಲ್ವಲ್ಲ ನೀನು. ಶಾಂತಿ ನಡಿ ಶಾಂತಿ, ಒಳಗಡೆ ಮಾತಾಡ. ನಡಿ ಶಾಂತಿ. ಬ್ಯಾಚುಲರ್ಸ್ ಇದ್ರೆ ಗಲಾಟೆ ಮಾಡ್ತಾರೆ ಅಂತ ಬರೀ ಸಂಸಾರಸ್ಥರಿಗೆ ಮಾತ್ರ ಮನೆ ಕೊಡೋದು. ನಾನು ಸಂಸಾರಸ್ಥನೇ, ಆದ್ರೆ ಗಲಾಟೆ ಈ ರೇಂಜ್ ಅಲ್ಲಿ ಇಲ್ಲ. ಸರಿ, ಅಲ್ಲಿಬ್ರು ಬ್ಯಾಚುಲರ್ಸ್ ಇದಾರೆ, ಅವ್ರನ್ನ ಓಡಿಸಿ ನಿನ್ನ ಫಿಟ್ ಮಾಡ್ತೀನಿ. ಯಾರನ್ನ ಬೇಕಾದ್ರೂ ಓಡಿಸು, ನನ್ನಾಗಲ್ಲ. ಮನೆ ಕೊಡ್ಸಿದ್ದೆ ನಾನು, ನಂಗೆ ಹೋಗ್ತಾವ್ ನೋಡು. ಸರ್, ಶಿಶುಪಾಲ ಇನ್ನೊಬ್ಬ ಸ್ವಾಭಿಮಾನಿ ಸಿಂಹ ಸೆಕೆಂಡ್ ಫ್ಲೋರ್. ವೆಲ್ಕಮ್ ಬ್ಯಾಚುಲರ್ಸ್. ನಾವೆಲ್ಲ ಸೇರ್ಕೊಂಡು ಇವ್ರನ್ನೆಲ್ಲ ಓಡಿಸ್ಬಿಡೋಣ. ಅವನೇ ಎತ್ಕೊಂಡೋದ. ಏನಾಯ್ತು? ಈಗ ನನಗ್ ಫಸ್ಟ್ ಕಿಸ್ಸು, ಅವ್ರಿಗೆ ಲಾಸ್ಟ್ ಕಿಸ್ಸು. ರೌಡಿಗಳ ಮಾನ್ಗೆಟ್ಟವ್ರ ತೊಲಗಿ ಇಲ್ಲಿಂದ. ಸಾರಿ 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 ಸಾರಿ. ಶಿಶುಪಾಲನ್ ಮನೆ ಆ ಮನೆ ಬೀಗ ಹಾಕಿದ್ಯಲ್ಲ? ನಾನ್ ತೊಟ್ಲಲ್ಲಿರುವಾಗಿಂದನೂ ಆ ಮನೆ ಓಪನ್ ಆಗಿರೋದೇ ನಾನ್ ನೋಡಿಲ್ಲ. 2 ತಿಂಗಳು ಮುಂಚೆನೆ ಲೆಟರ್ ಹಾಕಿದ್ವಲ್ಲ. ಇದೇ ಇರ್ಬೇಕು ನೋಡಿ. ಇದೇನೆ. ಶ್ರೀ ಆಂಜನೇಯ ಪ್ರಸನ್ನ ತೀರ್ಥರೂಪ ಸಮಾನರಾದ ಶಿಶುಪಾಲನಿಗೆ ನಿನ್ನ ಗೆಳೆಯ ನಟೇಶ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ನಾನು ನನ್ನ ಗೆಳೆಯ ಕುಮಾರನ ಜೊತೆ ಯಾವ ಕ್ಷಣದಲ್ಲಾದ್ರೂ ನಿನ್ನ ಪ್ಯಾಲೇಸ್ಗೆ ಬರಬಹುದು. ಬಂದ್ಬಿಟ್ವಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ನಮ್ನ ಇಲ್ಲಿ ಕರೆಕ್ಟ್ ಆಗಿ ಬರ್ದಿದ್ದೀನಲ್ಲ. ಲೆಟರ್ ಬರ್ದಿರೋರೆ ಬರ್ದಿರೋ ಅಡ್ರೆಸ್ಸಿಗೆ ಬಂದು ತಾವೇ ಬರೋದ್ ಲೆಟರ್ನ ತಾವೇ ಓದ್ತಿರೋ ಮೊದಲನೇ ಬುದ್ಧಿವಂತ ನೀನೆ. ಕಾಂಗ್ರಾಟ್ಸ್, ಕಳ್ಸ್ಕೊಳ್ಳಿ. ಸುಸುಗಿಸು ಮಾಡಕ್ಕೆ ಯಾರಾದರೂ ಹೊರಗಡೆ ಬಂದವರ? ಸದ್ಯ ಇಲ್ಲ. ಅಯ್ಯಪ್ಪ, ಈ ಹೌಸ್ ಓನರ್ ಕಣ್ತಪ್ಸಕ್ಕೆ ಏನೆಲ್ಲ ಸರ್ಕಸ್ ಮಾಡ್ಬೇಕಪ್ಪ. ಇರ್ಲಿ ಅಪ್ಪ. ಹೈಸ್ಕೂಲಲ್ಲಿ NCC ಸೇರ್ಕೊಂಡಿದ್ದಕ್ಕೆ ಬಚಾವಾಯ್ತು, ಇಲ್ಲಾಂದ್ರೆ ದೇವರೇ ಗತಿ. ಅಮ್ಮ, ಇದು ಬೇರೆ ಸೆಕೆಂಡ್. ಯಾರು ಇವ್ರು ಕಳ್ಳನ ಮಕ್ಕಳು? ನನ್ ಮನೆ ಒಳಗೆ ಬಂದು ಗುಬ್ರ ಕಮಲ್ಗವ್ರೆ. ಏಯ್ ಶಿಶುಪಾಲ, ಚೆನ್ನಾಗಿದೆಯೇನೋ? ಮುಚ್ಚು ಬಾಯಿ ನಾಯಿ, ಮೆತ್ತಿಗೆ ಬಗಳು. ಏಯ್ ಶಿಶುಪಾಲ, ಚೆನ್ನಾಗಿದೀಯಾ? ನನ್ ಚಂದ ಕಟ್ಕೊಂಡು ನಿನ್ಗೇನು ಆಗ್ಬೇಕು? ನೀನ್ ಹೆಂಗೋ ಬಂದೆ ಅಲ್ಲಿ? ಅದ್ ಸರಿ, ಬಾಗಲ್ಗೆ ಯಾಕೋ ಬೀಗ ಹಾಕಿದ್ಯಾ? ನಾನ್ ಯಾಕೋ ಬೀಗ ಹಾಕ್ಲಿ? ಓನರ್ ಹಾಕೊಂಡ್ಬಿಟ್ಟವನೆ. ಬಾಡ್ಗೆ ಕಟ್ಟಿಲ್ವಾ? ನಾವ್ ಯಾಕೋ ಕಟ್ಟಲ್ಲ, ನೋಡಿ ಗೋಲ್ಡ್ ಖಜಾನೆ. ಹೆಣ್ಮಕ್ಳಿರೋ ವಟಾರ ಬ್ಯಾಚುಲರ್ಸ್ಗೆ ಮನೆ ಕೊಡಲ್ವಂತೆ, ಫ್ಯಾಮಿಲಿ ಇರೋರ್ಗೆ ಮಾತ್ರ ಕೊಡ್ತಾರಂತೆ. ಯಾರನ್ನ? ವಯಸ್ಸು ಹುಡುಗಿರ್ನ? ಇದ್ಯಾರಪ್ಪ? ಅಬ್ದುಲ್ ಕಲಾಂ ಬ್ಯಾಚುಲರ್, ಅಣ್ಣಾ ಹಜಾರೆ ಬ್ಯಾಚುಲರ್, ವಾಜಪೇಯಿನೂ ಬ್ಯಾಚುಲರ್. ಜನ ಅವ್ರ ಕೈಗೆ ದೇಶನೇ ಕೊಟ್ಟಿದ್ದಾರೆ. 10x10 ರೂಮ್ ಕೊಡಲ್ವಾ? ಹೋಗಿ ಹೇಳಿ ನಿಮ್ಮ ಓನರ್ಗೆ. ಹಲೋ ಏ ಸುಸ್ಮಿ, ಕೇಳಿಸ್ಕೊಂತ ಇದೀನಪ್ಪ. ಏಯ್, ಯಾರೇ ಇವನು? ವಿಚಿತ್ರವಾಗಿ ಮಾತಾಡ್ತವನೆ. ನಾನು ನಿನ್ ಫ್ರೆಂಡ್. ಹೇಯ್, ನನಗೆ ನೀನ್ ಹೆಂಗೋ ಫ್ರೆಂಡ್ ಆಗ್ತೀಯ? ನನ್ನ ಫ್ರೆಂಡ್ ಫ್ರೆಂಡು, ನನಗೂ ಫ್ರೆಂಡ್. ಯಾಕೆ ಹುಡುಗರು ಪಿಕ್ಚರ್ ನೋಡಿಲ್ವಾ? ಅಯ್ಯೋ ಶನಿಗಳು, ಹಗ್ಗ ಹತ್ಕೊಂಡು ಕಿಟಕಿಯಿಂದ ಬಂದು ನನ್ನ ಹೆಗ್ಲು ಎರ್ಕೊಂಡ್ಬಿಟ್ಟವ್ರೆ. ಲೇ, ನಾನು ಇಲ್ಲಿ ಕಿತ್ತಾಕ್ತಾ ಇದ್ದೀನಿ, ನೀವೇನ್ ಗುಡ್ಡೆ ಹಾಕಕ್ ಬಂದ್ರಪ್ಪ? ಇಡೀ ಪ್ರಪಂಚನೇ ನಮ್ ಕಡೆ ತಿರುಗಿ ನೋಡ್ಬೇಕು ಅಂತದೇನಾದ್ರೂ ಸಾಧನೆ ಮಾಡಕ್ ಬಂದಿದೀವಿ. ಇಡೀ ಪ್ರಪಂಚ ನಿಮ್ಮನ್ ತಿರುಗಿ ನೋಡ್ಬೇಕು. ಇವನ್ 10th ಫೇಲು. ಸರ್, ತಾವೆಷ್ಟು ಓದಿದಿರೋ? 6ನೇ ಕ್ಲಾಸ್. ಪಾಸ ಫೇಲು ಸರ್? ಓದ್ತಾ ಇದ್ದೆ. ಅರ್ಧಂಪರ್ಧ. ಹೌದು ಸರ್. ಓಹೋ,
ಹೋದ ವಯಸ್ಸಲ್ಲಿ ಅಂತದ್ದೇನ್ ಮಾಡ್ತಿದ್ರು? ನಮ್ 3 ಗಣೇಶನ್ಗೆ ದಿನ 108 ಬಿಂದಿಗೆ ನೀರ್ ಹಾಕ್ತಾ ಇದ್ರು. ಆಹಾ ಲೈ ಎದಳ ಮೇಲೆ ಲೈ ಎದಳ ಮೇಲೆ ಓನರ್ ಬಂದ್ಬಿಡ್ತಾರ ಎದ್ದಾಳ ಮೇಲೆ ಕೆಲ್ಸಕ್ಕೆ ಬರ್ತಿರೋ ತಿಳ್ಬೋಕಿ ನನ್ನ ಮಕ್ಕಳ್ರ ಮಧ್ಯರಾತ್ರಿಲಿ ನನ್ನ ಮನೆಗೆ ನುಗ್ಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ನನಗೆ ಡೈಲಾಗ್ ಹೊಡಿತೀರನ್ರು. ನನಗೆ ಡೈಲಾಗು ಲೇ ನಿಮ್ಗಳ ಟಾರ್ಚರ್ಗಿಂತ ಆ ಓನರ್ ಟಾರ್ಚರ್ ಎಷ್ಟೋ ಮೇಲ್ ಕಂಡ್ರು. ಲೇ ಗೊತ್ತಿಲ್ಲದೆ ಕೇಳ್ತೀನಿ, ನಿಮ್ಗಳ ಕೈಯಲ್ಲಿ ಒಬ್ಬೇ ಒಬ್ಬನಾದ್ರೂ ನಿಮ್ ಕಡೆ ತಿರುಗಿ ನೋಡೋ ತರ ಮಾಡಕ್ ಆಗುತ್ತೇನೆ ನಿಮ್ ಕೈಯಲ್ಲಿ? ಅಯ್ಯೋ ಕೇತೋದ್ ನನ್ ಮಕ್ಕಳ ಒಬ್ಬನ ಏನೇ ಅಂದ್ಕೊಂಡ್ರು ದೊಡ್ಡದಾಗಿ ಅಂದ್ಕೋಬೇಕು. ಕೇಳಿಸ್ಕೊಂಡ ಅರೆ ಕೇಳಿಸ್ಕೊಂಡ ನಾನ್ ನೋಡಿದ್ರೆ ಏನ್ರ ನನ್ ಮುಖದಲ್ಲಿ ಗೂಬೆ ಕಾಣ್ತಾ ಇದ್ದೇನ್ರ ನಿಮ್ಗೆ? ಮಾತಿಲ್ಲ ಕಥೆ ಇಲ್ಲ ನನ್ ಮಕ್ಕಳ್ರ. ಬೆಳಿಗ್ಗೆ ಆಗೋಷ್ಟರಲ್ಲಿ ಒಬ್ಬನೇ ಮನೇಲಿ ಇರ್ಕೂಡ್ದು. ಓಟ ಇರ್ಬೇಕು ಓಟ. ಅಕ್ಕ ನಿನ್ ಪಾಟ್ಸ್ 2 ಹೊಡೆದಾಕ್ಬಿಟ್ರು. ಯಾರದು? ಶಿಶುಪಾಲ್ ಅಂಕಲ್ ಮನೆಗೆ 2 ರೌಡಿಗಳು ಬಂದಿದ್ದಾರೆ. ಶಿಶುಪಾಲ, ಅವ್ರು ತುಂಬಾ ಡೇಂಜರಸ್ ತರ ಕಾಣ್ತಾರೆ. ಅವ್ರು ಹೇಗಾದ್ರೂ ಇರ್ಲಿ, ರಾಸ್ಕಲ್ಸ್ ನನ್ ಪಾಟ್ಸ್ ಗಳನ್ನೆಲ್ಲ ಹೊಡೆದಾಕಿದ್ದಾರೆ. ಸುಮ್ನೆ ಬಿಟ್ರೆ ನಾಳೆ ಮನೆ ಕಿಟಕಿ ಬಾಗ್ಲು ಹೊಡೆಯಲ್ಲ ಅಂತ ಏನ್ ಗ್ಯಾರಂಟಿ? ಹೇ ಏಂಜಲ್, ನಿನಗೇನಾಯ್ತು? ನೀನ್ ಯಾಕೆ ಹೀಗ್ ನಿಂತಿದ್ಯಾ? ಅಜ್ಜಿಗೆ ಲಿಪ್ಸ್ ಟು ಲಿಪ್ಸ್ ಕಿಸ್ ಕೊಟ್ಬಿಟ್ರು. ಲಿಪ್ ಟು ಲಿಪ್ ಆ ಡೆಡ್ ಬಾಡಿಗೆ. ಏ ಸ್ಟುಪಿಡ್ ಶಿಶುಪಾಲ, ಬುದ್ಧಿ ಇಲ್ವಾ? ನೀನೇ ಬಿಟ್ಟಿ ಅಲಿತಾ ಇದ್ಯಾ, ಜೊತೆಗೆ 2 ರೌಡಿಗಳನ್ನ ಇಟ್ಕೊಂಡು ಹೆದರ್ಸ್ತಾ ಇದ್ಯಾ? ಹೀರೋಯಿಸಂ ತೋರಿಸ್ತಾರಾ? ಒಬ್ರಿಗೊಬ್ರು ಹೊಡೆದಾಡ್ಕೊಂಡ್ರಂತೆ ಸೀನ್ ಕ್ರಿಯೇಟ್ ಮಾಡ್ತೀರಾ? ನಾನ್ ಇಂಥವ್ರನ್ನ ತುಂಬಾ ನೋಡಿದೀನಿ. ಕೆಟ್ಟದನ್ನ ಮಾಡೋ ತರ ಶುರು ಮಾಡ್ತಾರೆ, ಆಮೇಲೆ ಒಳ್ಳೇದ್ ಮಾಡ್ತಾರೆ. ಪಾಪ ಅಂತ ಅವ್ರ ಮೇಲೆ ನಮಗ್ ಸಿಂಪತಿ ಬರುತ್ತೆ, ನಾವು ಈ ಅಂತ ಹಲ್ಗಿಂಚ್ತೀವಿ. ಆಮೇಲೆ ಅವ್ರು ಯಾವ ಓಡ್ ಹೋಗ್ತಾರೆ, ನಾವ್ ಅರ್ಧ ದಾರಿ ನಿಂತ್ಕೋಬೇಕು. ಅಲ್ಲಮ್ಮ, ಅವ್ರು ಈಗ ತಾನೇ ಬಂದಿದ್ದಾರೆ. ಅದಕ್ಕೆ ಮುಂಚೆ ಸಿನಿಮಾದ ಮುಂದಿನ ಕತೆ ಹೇಳ್ತಾ ಇದೆಯಲ್ಲಮ್ಮ. ನೋಡು, ಗ್ರೂಪ್ ಡ್ಯಾನ್ಸ್ ಮಾಡು, ಸಿನಿಮಾ ಡೈರೆಕ್ಷನ್ ಮಾಡ್ಬೇಡ. ನಾ ಓನರ್ ಹತ್ರ ಮಾತಾಡ್ಕೋತೀನಿ. ಓನರ್ನ ನೆನ್ನೆನೆ ಅಮ್ಕೊಂಡ್ಬಿಟ್ರು. ಇವ್ರುಗಳ ಮುಖದಲ್ಲಿ ರಾಜ ಕಳೆ ಕಾಣ್ತಾ ಇದೆ ಅಂತ ಅವ್ರು ಹೇಳಿದ್ರು. ನಿನಗೂ ಕಾಣುತ್ತೇನೋ, ಒಂದ್ಸಲಿ ನೋಡ್ಬಿಡ್ತೀಯಾ? ಏಯ್ ಮಿಕ್ರ 2 ಪಾಟಿ ನೀರ್ ಹಾಕಿಲ್ವೋ? ಹೋಗ್ಲಿ ಬಿಡ. ಇನ್ಮೇಲೆ ಇವೆರಡು ನಮ್ ಗಿಡ. ಡೈಲಿ ನಾನೇ ನೀರ್ ಹಾಕ್ತೀನಿ. ನೀವ್ ಅವ್ರಿಗೆ ಹೇಳ್ಬಿಡಿ. ಇದು ಅವನ್ಗೆನಾ? ಇವ್ರ್ಯಾಕ್ ನನ್ ಕಡೆ ಬರ್ತಾವ್ರೆ? ಏಯ್ ಗಿಳಿ ಹಾಕೋ ನಮ್ಮನೆ ನೋಡ್ತಾ ಇದೆ. ಏಯ್ ಗೂಬೆ, ನಿನಗೆ ನಾವು ಅಂತ ಗೊತ್ತಾಗುತ್ತೆ, ನಮ್ಗೆ ನೀನಂತ ಗೊತ್ತಾಗಲ್ವಲ್ಲ, ಮತ್ತ್ಯಾಕ ಓಡ್ತ್ಯಾ? ಹೌದಲ್ವಾ? ಏನ್ ಹೌದಲ್ವಾ? ಚಂದ್ರನಲ್ಲಿ 2 ಮೀನುಗಳು. ಅರೆ, ಚಂದ್ರನಲ್ಲಿ 2 ಮೀನು ಕುಣಿದಾಡ್ತಾ ಇದೆಯೇ. 3 ಡಾಟು 1 ಬೀಟು. ಹೆಂಗಿದೆ ಕವನ? ಅಣ್ಣನ್ ಕೇಳು, ಹೇಳ್ತಾರೆ. ಚಂದ್ರ ಗುರಾಯಿಸ್ತಾ ಇದೆಯೇ. ಮೆಟ್ನ ನೋಡಿ ಅವನಿಗೆ ಜವಾಬ್ದಾರಿ ಇಲ್ದವನಿಗೆ ಅಂಗಡಿಲಿ ಏನ್ ಕೆಲಸ ಅಂತೀನಿ. ಅವನಿಗೆ 4 ಮಡಗಿ ಬಂಕ್ ಕಳ್ಸು, ಕೆಂಗೇರಿ ಮೋರಿಲಿ ತೇಲಿಸ್ಬಿಡ್ತೀನಿ. ಕೇಳಿಸ್ತು. ಇಲ್ಲಿ ನಿಂತ್ಕೊಂಡು ನೀವೇ ನೋಡ್ತಿದ್ದೀರೋ? ಗೋಡೌನ್ಗೆ ಹೋಗಿ ನಿಮ್ ಸೈಜ್ ಯೂನಿಫಾರ್ಮ್ ತಗೊಂಡು ಡ್ಯೂಟಿ ಶುರು ಮಾಡ್ಕೊಳ್ಳಿ. ಆಯ್ತಣ್ಣ. ಸರಿ ಅಣ್ಣ. ಡಿಸಿಪ್ಲಿನ್ಡ್ ಆಗಿರ್ಬೇಕು. ಹೆಂಗಿರ್ತೀವಿ ಅಂತ ನೋಡಿ ಅಣ್ಣ. ನಾನಾ ಚಂದ್ರ ಕರೀತಾ ಇದೆ. ನಿನ್ನೆ ಹೋಗು. ನಾವೆಲ್ಲ ಕಳಲಲ್ಲ, ಕಾಸಲ್ಲ, ಕವಿತೆಲ್ಲ ಮೋಡಿ ಮಾಡೋರು. ಏನ್ ಚಂದ್ರ? ನಿನ್ನ ಅಜ್ಜಿ ನಿನ್ ಮುಖ ನೋಡ್ಕೊಂಡಿದ್ಯೇನೋ? ಚೀಪಿ ಸಾಕಿರೋ ವಾಟ ಇದಂಗಿದ್ಯಾ? ಏನ್ ಅನ್ಕೊಂಡಿದ್ಯಾ ನಿನ್ನ? ಚಂದ್ರನ್ ಬಗ್ಗೆನೇ ಕವನ ಬರೀತ್ಯಾ? ಚಂದ್ರನ್ ಯಾವತ್ತಾದ್ರೂ ಹತ್ರದಿಂದ ನೋಡಿದ್ಯೇನೋ? ನೋಡಿದ್ಯೇನೋ? ನನ್ ಮಗ್ನೆ ಇಲ್ಲೋಡು,
ಬಂದ್ವಾ ಪಂಪ್ ಹೊಡ್ವಾ ಅಂತ ಹೋಗ್ತಾ ಇರ್ಬೇಕು. ಅದನ್ ಬಿಟ್ಟು ಕಪ್ಪೆ ಮೊಸಳೆ ಆನೆ ಆನೆ ಅಂದ್ರೆ ನಾನ್ ಹೇಳಿದ್ದು ಮೀನು ಅಂತ. ಏನು ಮೀನು? ಏಯ್, ಈ ಡೌಗ್ ಇವೆಲ್ಲ ನನ್ನ ಹತ್ರ ಬೇಡ. ಪಂಪ್ ಹೊಡ್ದೆ ಊದ್ಕೊಂಡ್ ಬಿಡ್ಬೇಕು ನನ್ ಮಗ್ನೆ. ಕಟಾಯಿಸ್ಕೋ. ಗುಡ್ ಮಾರ್ನಿಂಗ್ ಸರ್. 25 ನಾ 30 ನಾ ಸರ್? ಫ್ರಂಟ್ ಟು 25 ಬ್ಯಾಕ್ 35. ನಟು ನಿನ್ ಚಂದ್ರ ಏನ್ ಹೇಳ್ತು? ಅದೇ ನೀ ಕಿವಿಲ್ ಕೇಳಕ್ ಆಗಲ್ಲಪ್ಪ. ಚಂದ್ರನ ಹೆಸರೇನಂತ ಗೊತ್ತಾ? ಏನು? ಕಸ್ತೂರಿ. ಅವಳು ಮಾತಾಡಿದ ಕನ್ನಡದಲ್ಲೇ ನಂಗೆ ಗೊತ್ತಾಯ್ತು. ಆದ್ರೆ ನಂಗೊಂದು ಡೌಟ್. ಏನು? ಅವಳು ಕನ್ನಡದ ಕಸ್ತೂರಿನಾ ಅಥವಾ ಕುಮಾರಣ್ಣನ ಕಸ್ತೂರಿನಾ? ಏಯ್ ವರ್ಷ. ಹಾ ಬಂತು ಬಂತು ಬಂತು. ಹೋಯ್ತು. ಹೋಯ್ತಾ? ಈಗ ಹಾ ಹಾಗೆ ಇರ ಕೇಳು, ಹಾಗೆ ಇರ ಕೇಳು. ಹಾ ಹಾಗೆ ಟೈಟ್ ಮಾಡಕ್ ಹೇಳು. ಏನಮ್ಮ ಚಿಕ್ಕ ಭಾರತಿ, ಏನು? ನಿನಗೆ ಕ್ರಿಕೆಟ್ ಅಂದ್ರೆ ಅಷ್ಟೊಂದು ಹುಚ್ಚ? ಅಷ್ಟೊಂದು ಎಡಿಟ್ ಏನಿಲ್ಲ. ಮತ್ತೆ ಯಾರಾದ್ರೂ ಕಾರ್ಟೂನ್ಗಳು ಸಿಕ್ಕಿದ್ರೆ ಕಳ್ ಕನೆಕ್ಷನ್ ಹಾಕ್ಸ್ಕೊಂಡು ಕ್ರಿಕೆಟ್ ಕಿಚನ್ ಕಿಲಾಡಿಗಳು ನೋಡ್ತೀನಿ. ಕೇಳಿಸ್ಕೊ, ಯಾಕೆ ಬೇಕಾದಲ್ಲ? ಏನೋ ಮಾಡ್ತಿದ್ದೆ ಅಲ್ಲಿ? ಹೆಲ್ಪ್ ಮಾಡು ಅಂದ್ರೆ ಮೇಲೆ ಓ ಹತ್ತತಿಯಪ್ಪ, ನಾಳೆ ಎಲ್ಲೋ ಗಿಳಿತೆ ಅಂತ ನನಗೆ ಮಾತ್ರ ಗೊತ್ತು. ಲೇ, ಅವಳು ಸಾಧಾರಣದವಳಲ್ಲ. ನೀನು ಒಂದು ಮಾಡಿದ್ರೆ ಅವಳು 9 ಬೇರೆ ಯೋಚನೆ ಮಾಡ್ತಾಳೆ. ಹುಷಾರಾಗಿರಿ. ಅಯ್ಯೋ ನಾನಲ್ಲ ಶಿಶುಪಾಲ್. ಏಯ್ ಹೋಗ. ಕಿವಿ ಕೇಳಿಸಲ್ವಾ? ಹಲೋ, ನೀವಾ ಸೆಟ್ ಮಾಡಿದ್ದು? ನಾನು ಯಾರನ್ನು ಸೆಟ್ ಮಾಡಿಲ್ಲ. ಕನೆಕ್ಟ್ ಮಾಡಿದ್ ನೀವಾ ಅಂತ ಕೇಳಿದ್ದು. ನಾನು ಯಾರನ್ನು ಕನೆಕ್ಟ್ ಮಾಡಿಲ್ಲ. ಈ ಡಬಲ್ ಮೀನಿಂಗ್ ಡೈಲಾಗ್ ಎಲ್ಲ ನನ್ನ ಹತ್ರ ಬೇಡ. ಮೊದಲು ಟಿವಿ ಕನೆಕ್ಷನ್ ಕೊಡ್ತೀರಾ, ಆಮೇಲೆ ಬಂದು ನಮ್ ಜೊತೆನೆ ಕೂತ್ಕೊಂಡು ಟಿವಿ ನೋಡ್ತೀರಾ. ಸಿನಿಮಾನ ಟಿವಿ ನೋಡಿದ್ರೆ ಮಜಾ ಇರಲ್ಲ ಅಂತ ಥಿಯೇಟರ್ ಕರೀತೀರಾ. ಒಂದಿನ ಸಿನಿಮಾ ಬೋರ್ ಆಯ್ತು, ಬಾ ಹೀರೋ ಹೀರೋಯಿನ್ ಆಟ ಆಡೋಣ ಅಂತೀರಾ. ನೀವು ಗಂಡಸರೆಲ್ಲ ಹೀಗೇನೆ, ನನಗ್ ಗೊತ್ತು. ಅದ್ ನಮ್ ಗಿಡ. ಏನೇ ನಿನ್ ಪ್ರಾಬ್ಲಮ್? ಪ್ರಪಂಚದಲ್ಲಿರೋ ಹುಡುಗರೆಲ್ಲ ನಿನ್ನೆಲ್ಲ ಲೈನ್ ಹೊಡಿಯೋ ಕೊಟ್ಟಿದ್ದಾರೆ ಅನ್ನೋ ತರ ಆಡ್ಬೇಡ. ಬೇಡದರೋ ಖ್ಯಾತ ತೆಗೆದ್ರೆ ತಲೆ ಹೊಡೆದಾಕ್ಬಿಡ್ತೀನಿ. ಏಯ್ ಬೇಡ ಬೇಡ. ಐಪಿಚ್ ಮೇಡಮ್, ಕನೆಕ್ಟ್ ಮಾಡಿದ್ದು ಸೆಟ್ ಮಾಡಿದ್ದು ಎರಡೂ ನಾನೇ. ಸರಿ, ನೀನು ಹೋಗು ಹೋಗು. ಎಲ್ಲ ಇರಬೇಕು. ಮಕ್ಕಳು ಓದಬೇಕು, ಆಗಲೇ ವಿದ್ಯೆ ತಲೆಗೆ ಹತ್ತೋದು. ನಿಮ್ಮ ಮನೇಲಿ ಕೇಬಲ್ ಕಟ್ ಮಾಡಿ ಪಕ್ಕದ ಮನೆಗೆ ಹೋಗಿ ಸೀರಿಯಲ್ ನೋಡಿದ್ರೆ ಮಕ್ಕಳೇ ಓದ್ತಾರೆ. ದೊಡ್ಡವ್ರು ಮಾಡೋದನ್ನೇ ಮಕ್ಕಳು ಕಲಿಯೋದು. ಕೇಳಿಸ್ಕೋ. ಚೆನ್ನಾಗಿ ಗದಗು. ನನ್ನ ಅಕೌಂಟಲ್ಲಿ ತಾನೇ ಊರಲ್ಲಿರುವ ಎಲ್ಲಾ ಹೆಣ್ಮಕ್ಳ ಹತ್ರ ತರಲೆ ಮಾಡ್ಕೊಂಡಿದ್ದೀರಾ. ಲೇ, ನಿಮ್ಗೆ ಕೆಲ್ಸಕ್ಕೆ ಹೋಗೋ ಐಡಿಯಾನೇ ಇಲ್ವೇನ್ರೋ? ನೀವೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ಲಾ? ಏನು? ನಾವು ಕೆಲ್ಸಕ್ಕೆ ಸೇರ್ಕೊಂಡು 3 ವಾರ ಆಯ್ತು. ನನಗೆ ಹೇಳಲೇ ಇಲ್ಲ. ಯಾಕ? ನಮಗೂ ಜೋಕರ್ ವರ್ಷ ಹಾಕಿ ಚೌಟ್ರಿ ಮುಂದೆ ಚೆನ್ನಾಗಿ ಡಾನ್ಸ್ ಆಡ್ಸಕ್ಕ? ಆಹಾ, ನಾವಿಲ್ಲಾಗಲೇ ಸಪ್ರೇಟ್ ಆಗಿ ಅಕೌಂಟ್ ಓಪನ್ ಮಾಡಾಯ್ತು. ಅಕೌಂಟಾ? ಅಣ್ಣ, ನಮ್ಮ ಅಕೌಂಟ್ ಅಲ್ಲಿ ಫ್ರೆಂಡ್ ಒಂದು ಸ್ಪೆಷಲ್ ಬೋಂಡಾ. ಬೋಂಡಾನ? ಏನೋ ಒಂದ್ ಕಡೆ ಆಕ್ಸಿಡೆಂಟ್ ಆಗಿದೆ. ಲವ್ ಮೂಡ್. ಅದ್ ಸರಿ, ಇಷ್ಟೊತ್ತಿನಲ್ಲಿ ನನ್ನನ್ನು ಕರ್ಕೊಂಡು ಎಲ್ಲಿ ಹೋಗ್ತಿದ್ಯಾ? ಪೂಜೆ ಜೋರಾಗಿ ಮಾಡಿಸ್ದಂಗಿದೆ. ತೆಗಿ ತೆಗಿ. ಶ್ರೀ ವೆಂಕಟೇಶ್ವರ ಸ್ವಾಮಿ ಕೃಪೆ. ಅದು ಬರೀ ಭಕ್ತಿಗೆ. ವಿಚಾರ ಕೆಳಗಡೆ ಇದೆ, ಅದನ್ನ ಓದು. ಬೆಳದಿಂಗಳ ಪ್ರಾಣವ ಸಂಡೇ ಮಂಡೇ. ಸ್ವಲ್ಪ ರೊಮ್ಯಾಂಟಿಕ್ ಆಗೋದು. ಬೆಳದಿಂಗಳ ಹೊಳಪಂತೆ ನಿನ್ನ ನಾ ಕಂಡೆ, ಮನದಂಗಳದಿ ಬಾರಿಸಿದೆ ಪ್ರೇಮದ ಚಂಡೆ. ಹಗಲಿರುಳು ನೀ ನನ್ನ ಪ್ರಾಣವ ಹಿಂಡೆ, ಓ ನನ್ನ ಕಸ್ತೂರಿ ನೀನಿಲ್ಲದೆ ನಾ ಹೇಗಿರಲಿ ಸಂಡೇ ಮಂಡೆ. ಒಳ್ಳೆ ಉತ್ತರ ಕೊಡೆ ನನ್ನ ಚಂಡೆ. 3 ಡಾಟು 1 ಗೀಟು. ನೀನ್ ಏನ್ ಪ್ರಶ್ನೆ ಕೇಳಿದಂತ ಅವಳು ನಿನ್ಗೆ ಉತ್ತರ ಕೊಡ್ಬೇಕು. ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಬಿಡು. ಅದು ಲವ್. ಲೇ, ಇಡೀ ದಿನ ಬಂಕ್ ಅಂತಾನೆ ಇದ್ಲು, ಅಲ್ಲೇ ಕೊಡ್ಬೋದಾಗಿತ್ತಲ್ಲ. ನೋ ಪರ್ಸನಲ್ ಬೇರೆ ಪ್ರೊಫೆಷನಲ್ ಬೇರೆ. ಸರಿ, ವಿಶ್ವೇಶ್ವರಯ್ಯನ್ ತರ. ಈಗ ಸೀದಾ ನಾವು ಕಸ್ತೂರಿ ಮನೆಗೆ ಹೋಗ್ತೀವಾ, ಇದನ್ನೆತ್ತಿ ಕಸ್ತೂರಿ ದಿಮ್ ಕೆಳಗೆ ಇಡ್ತೀನಿ. ಹಾಗೆ ನಾಳೆ ನಾನು ಕಸ್ತೂರಿ ಸಂಸಾರ ಮಾಡೋ ಜಾಗ ಹೆಂಗಿದೆ ಅಂತ ನೋಡ್ಕೊಂಡ್ ಬರೋಣ. ಎನಿ ಹೆಲ್ಪ್? ತಗೋ ಓದು. ಏನಪ್ಪ ಇದು? ಶ್ರೀ ಸಿದ್ಧಿವಿನಾಯಕ ಪೇಯ್ಡ್ ಸರ್ವಿಸ್. ಕೇಳ್ತಾಯ್ತು. ಎಲ್ಲ ವಿಧವಾದ ತುರ್ತು ಸೇವೆ ತಕ್ಷಣವೇ ಲಭ್ಯ, ಅದು ಅತಿ ಕಡಿಮೆ ದರದಲ್ಲಿ. ಇದನ್ನ ನೀವು ಮಾಡ್ತಾ ಇದ್ದೀರಾ? ಉದ್ದಾರ ಆದಂಗೆ.
ಆ ಜನರಿಗೆ ಏನ್ ಬೇಕೋ ಅದನ್ನ ನೀವೇ ದುಡ್ಡು ಹಾಕಿ ತಗೊಂಡೋಗಿ ಕೊಟ್ಬಿಡ್ತೀರಾ, ಅದಕ್ಕೆ ಸರ್ವಿಸ್ ಚಾರ್ಜು ತಗೊಂಡ್ಬಿಡ್ತೀರಾ. ಅವರು ಅರ್ಧ ಕೆಜಿ ಚಿನ್ನ ಕೇಳ್ತಾರೆ, ತುಸುಕಂತ ತಗೊಂಡೋಗಿ ಕೊಟ್ಬಿಡ್ತೀರಾ. ಏಯ್ 2,000 ರೂಪಾಯಿ ಒಳಗಡೆ ಕಣ. ಗೊತ್ತಾಯ್ತು ಸರ್, ನನ್ನ ಮಕ್ಕಳ ನಿಮ್ಗೆ ಸಂಬಳ ಕೈಗೆ ಬಂದಿದೆ, ಅದನ್ನ ಉಡಾಯಿಸುವ ತನಕ ನಿಮ್ಗೆ ನಿದ್ರೆ ಬರಲ್ಲ. ದುಡ್ಡು ಕಳ್ಕೊಳ್ಳಕ್ಕೆ ಒಳ್ಳೆ ಉಪಾಯನೇ ಮಾಡಿದ್ರ. ಹಾಳಾಗೋಗಿ ವೇಸ್ಟ್ ಐಡಿಯಾ. ಯಾಕ ಕೆಳಗೆ ಹಾಕ್ಬೇಡ. ನಿಮ್ಮಂತವ್ರು ಹೀಗೇನೆ, ಹೊಸ ಪ್ರಯತ್ನ ಮಾಡಲ್ಲ, ಮಾಡೋರ್ನು ಬಿಡಲ್ಲ. ಸರ್ ಸಾರಿ ಸರ್, ತಪ್ಪಾಯ್ತು ಸರ್, ನೀವು ಮಜಾ ಹೊಡೆಸಿ ಸರ್. ಸರ್ ನನ್ಗೊಂದೇ ಒಂದು ಡೌಟು ಸರ್, ನನ್ಗೆ ಅರ್ಜೆಂಟಾಗಿ ಏನೋ ಬೇಕಾಗಿದ್ದಾಗ ನಿಮ್ಮನ್ನ ಎಲ್ಲಿ ಸರ್ ನಾನು ಕಾಂಟ್ಯಾಕ್ಟ್ ಮಾಡೋದು? ಕರಡಿಗೂ ಬುದ್ಧಿ ಇದೆ ನಟು, ತೋರ್ಸು. ನೋಡ್ಕೋ. ಇರ್ಲಿ 934379 ಅದಾಗಲ್ಲ, ಇದು ನನ್ನ ಫೋನ್ ನಂಬರ್ ಕಂಡ್ರೋ, ಇದನ್ನ ಯಾಕ್ರು ಹಾಕಿದ್ದೀರಾ? ನಿನಗೆ ಯಾರೋ ಫೋನ್ ಮಾಡ್ತಾರೆ, ಇಂಥ ಒಳ್ಳೆ ಕೆಲ್ಸಕ್ಕಾದ್ರೂ ಯೂಸ್ ಆಗ್ಲಿ. ಅಯ್ಯೋ ದೇವ್ರೆ, ಎಲ್ಲಿ ಬಂದು ತಗ್ಲಾಕೊಂಡ್ಬಿಟ್ನಪ್ಪ. ಲೇ, ನನ್ನ ಫೋನ್ ನಂಬರ್ನ ಎಲ್ಲಾ ಬೋರ್ಡ್ ಮೇಲೆ ಬರೆದು ಏನ್ರೋ ಮಾಡ್ತೀರಾ? ನಮಗೆ ಯಶಸ್ ಕೊಡಪ್ಪ. ವಿಷಯ ಗೊತ್ತಾಯ್ತು, ಬಂದೆ. ಇದನ್ನೇ ನೆಪ ಮಾಡ್ಕೊಂಡು ಹೀಗಾಗ್ಬೋದು ಹಾಗಾಗ್ಬೋದು ಅಂತ 20 ವರ್ಷ ಆದ್ಮೇಲೆ ನಡೆಯೋದನ್ನೆಲ್ಲ ನನ್ನ ಹತ್ರ ಮಾತಾಡಬಾರ್ದು. ನಿನಗೂ ನನಗೂ ಫ್ರೆಂಡ್ಶಿಪ್ ಕೂಡ ಇಲ್ಲ. ನೀನ್ ಯಾರೋ ನಾನು ಯಾರು. ರಸ್ತೆಯಲ್ಲಿ ಹೋಗುವಾಗ ಯಾರಿಗಾದ್ರೂ ಆಕ್ಸಿಡೆಂಟ್ ಆದ್ರೆ ಸಹಾಯ ಮಾಡ್ತಾರಲ್ಲ, ಹಾಗೆ ಅನ್ಕೋ. ತುಂಬಾ ಸುಸ್ತಾಗ್ತಿದ್ಯಾ? ಯಾವಾಗಮ್ಮ ತಿಂದಿದ್ದು? ನಿನ್ನೆ ಮಧ್ಯಾಹ್ನ ನಮ್ಮ ನಿನ್ನೆ ತಿಂದಿದ್ದೀನಿ. ಅಯ್ಯೋ ತಗೋ ತಿನ್ನು ರೀ, ಹೋಗಿ ನೀರ್ ತಗೊಂಬನ್ರಿ. ಆಯ್ತು, ತರ್ತೀನಿ. ತಿನ್ನಕ್ಕೇನಾದ್ರೂ ತರ್ತೀನಿ. ದಾವಣಗೆರೆ ಬೆಣ್ಣೆ ದೋಸೆ. ಆಯ್ತು. ನಟ ಹೇಳೋ. ಒಳ್ಳೆ ಬೈಕೆ ಬಂದಿರೋ ಬಸ್ರಿ ಹೆಂಗ್ಸ್ ಥರ ಬಿತ್ಕೊಂಡಿದ್ದಲ್ ಕಣ. ಅವಳೆಲ್ಲ ಸಾಯ್ತಾಳೆ, ಒಂದಷ್ಟು ಜನರನ್ನ ಸಾಯಿಸಿ ಅವಳು ಹೋಗೋದು. ಬರೀ ಮೂಗೇಟು, ಏನೋ ಕಾಲೇ ಮುರಿದೋಗಿ 2 ಪೀಸ್ ಆಗಿರೋ ರೇಂಜಿಗೆ ಬ್ಯಾಂಡೇಜ್ ಕಟ್ಟಿದ್ದಾರೆ, ಇವಳು ಹಾಗೆ ಬಿತ್ಕೊಂಡಿದ್ದಾಳೆ. ಪಕ್ಕದಲ್ಲಿ ಯಾರೋ ತಿಂತಾ ಇದ್ರು, ಕಿತ್ಕೊಂಡು ತಿನ್ನೋ ಹಾಗೆ ನೋಡ್ತಾ ಇದ್ರು. ಪಾಪ ಇವಳಿಗೇನಾದ್ರು ತಿನ್ನಕ್ ತರೋಣ ಅಂತ ಹೋದ್ರೆ ಬೆಣ್ಣೆ ದೋಸೆ ಬೇಕಂತೆ, ಅದರಲ್ಲೂ ದಾವಣಗೆರೆ ಬೆಣ್ಣೆ ದೋಸೆನೇ ಬೇಕಂತೆ. ಅವಳಿಗೂ ಕೊಬ್ಬು, ಅವಳು ತಿನ್ನೋ ತಿಂಡಿಲೂ ಕೊಬ್ಬು. ಈ ಮೂಟೆನ ಪಾರ್ಸಲ್ ಮಾಡಿ ಮನೇಲಿ ಬಿಸಾಕ್ತೀನಿ ಅಂತ ಆ ಮುದುಕಿಗೆ ಹೇಳ್ಬಿಡು. ಆರ್ಡರ್ ಎಲ್ಲ ಸರಿಯಾಗಿ ಸಪ್ಲೈ ಮಾಡ್ರಪ್ಪ. ಆಟ ಆಡ್ಬೇಡಿ, ಎಲ್ಲ ಕಡೆಗೂ ಸರಿಯಾಗಿ ಸಪ್ಲೈ ಮಾಡಿ. ನಾನ್ ಬಸ್ರಿ ಹೆಂಗ್ ತರ ಇದೀನ? ಒಂದಷ್ಟು ಜನರನ್ನ ಸಾಯಿಸೇ ನಾನು ಹೋಗೋದಾ? ಇಷ್ಟೊಂದು ಏಟಾಗಿದೆ, ನಡೆಯೋಕೆ ಆಗ್ತಾ ಇಲ್ಲ. ಇದನ್ನ ಸುಮ್ಮನೆ ಹಸಿತಾಯ್ತು ಕೇಳ್ದೆ, ಅದಕ್ಕೆ ಇಷ್ಟೊಂದು ಮಾತಾಡ್ತೀರಾ? ಆಗಲ್ಲ ಅಂದ್ರೆ ಆಗಲ್ಲ ಅನ್ಬೋದು. ಮೆತ್ಗೆ ನಾವೇನ್ ಕಿತ್ಕೊಂಡು ತಿನ್ಬಿಡಲ್ಲ. ಹೌದು, ಮನೆಯಲ್ಲಿ ಅಜ್ಜಿ ಅಂತ ಕರಿತಿರ್ತೀಯಲ್ಲ, ಏಂಜಲ್ಲು, ಅವಳು ನಿಮ್ಮ ಅಪ್ಪನ ಹೆತ್ತೋಳ ಇಲ್ಲ ಅಮ್ಮನ ಹೆತ್ತೋಳ? ಅವಳು ನನ್ನ ಥರಾನೇ. ಅಂದ್ರೆ ನನಗೆ ಯಾರು ಇಲ್ಲ. ತಂಗಿ? ಅವಳು ಅಷ್ಟೇ, ನಮ್ಮ ಜೊತೆಲಿದ್ದಾಳೆ. ಅದಕ್ಕೆ ಯಾರು ನೋಡಿದ್ರು ಭಯ, ಅನುಮಾನ. ಎಲ್ಲಾರ್ಗೂ ನಿಂತರನೇ ತೊಂದರೆ ಇರುತ್ತೆ. ಸ್ವಂತದವ್ರು ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಅರ್ಧದಲ್ಲೇ ಕೈ ಕೊಟ್ಟು ಹೋಗ್ತಾರೆ. ಅವ್ರವ್ರ ಜೀವನ ಅವರೇ ನೋಡ್ಕೋಬೇಕು. ಧೈರ್ಯವಾಗಿರು. ಏನು ತಿನ್ನು. ಡಾಕ್ಟ್ರು ಹೊರಡ್ಬೋದು ಅಂದ್ರು, ಕಾರ್ ತರಿಸಿದ್ದೀನಿ, ಹೋಗೋಣ. ಬಾಯ್ ಭಾರತಿ. ಅಮ್ಮ, ಬರುವಾಗ ನಮ್ಮ ಅಜ್ಜಿನಾದ್ರೂ ಕರ್ಕೊಂಡ್ ಬರ್ಬೋದಿತ್ತಲ್ಲ. ಯಾರು? ಏಂಜಲ್ನ ನಿನ್ನ ಎತ್ಕೊಳಕ್ಕೆ? ಅವಳೇ ಗೋಡೆ ಇಟ್ಕೊಂಡು ನಡೀತಾ ಇದ್ದಾಳೆ. ನಾನ್ ಬೇಕಾದ್ರೆ ನಮ್ಮ ಮನೇಲಿರೋ ಹಂಡೆ ಎತ್ಕೊಂತಿದ್ದೀನಿ ಅಂತ ಅನ್ಕೊಂಡು ನಿನ್ನ ಎತ್ಕೊಂತೀನಿ. ಸರಿ, ಡ್ರೈವರ್ ಕಳಿಸ್ತೀನಿ, ಇಬ್ರು ಬಿದ್ದು ಹೊರಲಾಡಿ. ಹಲೋ, ಏನು ಎತ್ಕೊಳ್ಳ ಅಂಡೇನ?
ಹಿಡೀರವ್ನ. ಏಯ್! ಎಲ್ಲಾದ್ರೂ ಓಡ್ತಾ ಇದ್ದ? ನೀನು ನೋಡೋ. ನಾನು ಯಾಕೆ ಓಡ್ಬೇಕು? ಸರಿ, ಅವ್ರ ಜೊತೆ ಮಾತಾಡ್ತೀನಿ. ಹೌದಾ? ಏಯ್! ಹಾ, ಹಾ. ಅಯ್ಯೋ, ಓಡು! ನಿಂತ್ಕೊಡ್ರೋ. ಏನು ಅಂತ ವಿಷಯ ಹೇಳ್ಬಿಟ್ಟು ನೋಡ್ರಲ್ಲ. ಲೆಫ್ಟಾಗೋ. ಹೊಸ ಹುಡುಗಿ ಕರ ಹಿಡಿಯಕ್ ಕಷ್ಟ ಪಡ್ತಾವಳೆ. ನೀ ಕರ ಹಿಡಿ, ಹೊಸ ಬಲಕ್ ಬೀಳ್ತದೆ. ನುಕ್ಕಂಬತ್ತದೆ, ಬಾ ಸೈಡ್ಗೆ ಹೋಗ್ಬಿಡವ. ನಿಮ್ ತಾತ ತೆಂಗಿನಕಾಯಿನೇ ಬಾಯಿಸೋದವನು ನೀನ್ ನೋಡೈತ್ಯಾ? ನಿನಗೆ ಇದ್ಯಾವ ಲೆಕ್ಕ? ನಿಂತ್ಕೋಬೇಕು, ನಿಂತ್ಕೊಂಡು ಹಿಡ್ದಾಕ್ಬೇಕು. ಹಂಗೆ ಹಂಗೆ ಹಿಡ್ದಕ್ಕ. ನೀನ್ ಹೆಂಗೆ ಬಂದ್ರು ಹಿಡ್ದಾಕ್ಬಿಡ್ತೇವೆ, ಬಿಡಾಕಲ್ಲ. ಏಯ್ ಪರ್ಸು, ನಿನ್ ಗಂಟೆ ಸಿಕ್ಕೈತೆ. ಓಯ್, ಗಂಟೆ ಕೊಡಿತಾ? ತೆಗೆದು ಬಿಟ್ಟ ಅಂದ್ರೆ ಜಸ್ಟ್ ಮಿಸ್. ಆಗ ಗಾಬರಿ ಬಿದ್ದವ್ ನಿಲ್ಲಿ ಗಂಟ ಹಿಂಗೆ ಅವನೇ. ನಿಂಗ್ ಸಹಾಯ ಮಾಡುವಂತ ಬಂದ್ರೆ ಕರೋನಾ ಕಾಲ್ ಕೆಳಗೆ ಕುಸ್ಕೊಂಡೈತಿಯಾ? ಎಳ್ದು ಹಿಡ್ಕೊಳಕ್ ಹಾಕಿಲ್ವಾ? ಏನಾರು ಆಗಿದ್ರೆ ಯಾವನ್ ಜವಾಬ್ ಕೊಡೋದು? ನಾನೇನ್ ಸಹಾಯ ಮಾಡೋ ಅಂತ ಕೇಳಿದ್ನಾ? ದಾರಿ ಬಿಡು, ಕರ ನಿಂತ್ಕೊಳಕಿಲ್ಲ ಅಂತ ಕೂಗ್ಕೊತಿದ್ದೆ ತಾನೆ? ಕೂದ್ಲೆಲ್ಲ ಕೆದರ್ಕೊಂಡು ಮಂತ್ರ ಹಾಕೊಂಡಂಗ್ ನಿಂತಿದ್ರೆ ಕರ ಹೆದರ್ಕೊಳಕಿಲ್ವಾ? ನೀನ್ ಗಾಬರಿ ಆಗ್ಬೇಡ, ನಾನಿದೀನಿ. ಒಂದೇ ಕೆಳಗೆ ಜಾಗ ಖಾಲಿ ಮಾಡ್ಬಿಡ್ಬೇಕು. ಕೇಳು, ಐತೆ ಅವಳಿಗೆ. ಏನ್ ಅನ್ಕೊಬಿಡ್ತೀಯ ನಮ್ಮ ಹುಡುಗನ್ನ? ಏನು ಸಿಗ್ತಾ ಇಲ್ಲಪ್ಪ ಕೈಗೆ, ಏನು ಸಿಗ್ತಾ ಇಲ್ಲ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ನೋಡ್ದಾ ಜಸ್ಟ್ ಮಿಸ್ಸು.